ವೆಲ್ಕಮ್ ಟು ಫ್ರೆಂಡ್ಸ್, ಹೇಗಿದ್ರಾ? ಇವತ್ತು ನಾವು ಮಾಡ್ತಿರೋದು ಅರೇಬಿಯನ್ ಪುಡ್ಡಿಂಗ್. ಸೊ ಅರೇಬಿಯನ್ ಪುಡ್ಡಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಹಾಲು ಒಂದು 1 ಲೀಟ್ರಷ್ಟು ಹಾಲು ಕಾಯಕ್ಕಿಟ್ಟಿದ್ದೀನಿ. ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ, ಬನಾನದು ಬ್ರೆಡ್ ತೊಗೊಂಡಿದ್ದೀನಿ, ಅಮೂಲ್ ಕ್ರೀಮ್ ತೊಗೊಂಡಿದ್ದೀನಿ, ಮತ್ತು ಕಂಡೆನ್ಸ್ ಮಿಲ್ಕು, ಡ್ರೈ ಫ್ರೂಟ್ಸಲ್ಲಿ ಆ್ಯಕ್ಚುಲಿ ಬಾದಾಮಿ ಪಿಸ್ತಾ ಮೇಯ್ನ್ ಇದಕ್ಕೆ. ಇವಾಗ ಸದ್ಯಕ್ಕೆ ಬಾದಾಮಿ ಪಿಸ್ತಾ ಇಲ್ಲ ಅಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡ್ತಾಯಿದ್ದೀವಿ ನಮ್ಮ ವರ್ಷನಲ್ಲಿ. ಆಮೇಲೆ ಮತ್ತೆ ಹಾಲು ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಶುಗರ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಾಯಕ್ಕೆ ಇಟ್ಟಿದ್ದೀನಿ, ಶುಗರ್ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಶುಗರ್ ಮಿಕ್ಸ್ ಮಾಡ್ಕೊಳ್ತೀನಿ. ಕಂಡೆನ್ಸ್ ಮಿಲ್ಕ್ ಹಾಕ್ತಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳೋಣ ಶುಗರು. ಇವಾಗ ಇದು ಬಾಯ್ಲಿಂಗ್ ಪಾಯಿಂಟಿಗೆ ಬಂದಾಗ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅಷ್ಟರಲ್ಲೇ ಬ್ರೆಡ್ಗೆ ಸೈಡ್ಸ್ ಇದೆಯಲ್ಲ, ಈ ಬ್ರೌನ್ ಪಾರ್ಟೆಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇದು ಹಾಲು ಬಾಯ್ಲ್ ಆಗ್ತಾಯಿದೆ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಚಿಲ್ಡ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಉಳ್ಕೊಂಡ್ಬಿಡೋಣ. ಏನಕ್ಕೆ ಅಂದರೆ ಇದು ಗಟ್ಟಿ ಆಗುತ್ತೆ ಅಂತ. ಇವಾಗ ಇದನ್ನು ಬಿಡ್ದೀರ ಕಲಿಸ್ತಾ ಇರಬೇಕು. ಇವಾಗ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾವ ಫ್ಲೇವರ್ ಬೇಕಾದ್ರೂ ತೊಗೋಬೋದು. ನನ್ನ ಹತ್ರ ಅವೈಲೇಬಲ್ ಇದ್ದಿದ್ದು ಬನಾನಾ ಫ್ಲೇವರ್, ಸೊ ಬನಾನಾ ಫ್ಲೇವರ್ ಹಾಕ್ಕೊಂಡಿದ್ದೀನಿ. ನೋಡಿ ಫುಲ್ಲು ಗಟ್ಟಿ ಆಗ್ತಾಯಿದೆ ಇದು. ಇದನ್ನು 2 ಮಿನಿಟ್ಸ್ ಕುಕ್ ಮಾಡೋಣ. ಇವಾಗ ಇದು ಬಾಯ್ಲ್ ಆಗಿ ಆಫ್ ಮಾಡಿದ್ದೀನಿ. ಬಾಯ್ಲಿಂಗಲ್ಲೂ ಹಾಕೋಬೋದು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ, ಜಸ್ಟ್ 1 ಟೀ ಸ್ಪೂನ್ ಅಷ್ಟೇ. ಯಾಕಂದರೆ ಇದು ಬನಾನಾ ಫ್ಲೇವರ್ ಇರೋದ್ರಿಂದ ಸ್ವಲ್ಪ ವೆನಿಲಾ ಫ್ಲೇವರ್ ಬರಲಿ ಅಂತ ಹಾಕ್ಬಿಟ್ಟು ಕಲಸಿ ಇದನ್ನ ತಣ್ಣಗಾಗಿ ಬಿಟ್ಬೇಡ. ಇವಾಗ ಇನ್ನೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತೀನಿ. ಸೊ ಇವಾಗ ಬೌಲ್ಗೆ ಇನ್ನೊಂದು ಮಿಕ್ಸ್ಚರು, ಕ್ರೀಮು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಅದು ಜಾಸ್ತಿ ಬಿದ್ದೋಗ್ಬಿಡುತ್ತಲ್ಲ. ಸ್ವಲ್ಪ ಕಂಡೆನ್ಸ್ ಮಿಲ್ಕು, ಆ್ಯಕ್ಚುಲಿ ಶುಗರ್ ಹಾಕಿದ್ದೀವಿ ಸ್ವಲ್ಪ ಸ್ವೀಟ್ನೆಸ್ಗೆ. ಒಂದು ಹಾಫ್ ಟಿನ್ ಹಾಕಿದ್ದೀನಿ. ಇವಾಗ ಇದೆರಡೂ ಮಿಕ್ಸ್ ಮಾಡೋಣ. ಸೊ ಇವಾಗ ಕಂಡೆನ್ಸ್ಡ್ ಮಿಲ್ಕು ಮತ್ತು ಇದ್ರದ್ದು ಮಿಕ್ಸ್ಚರ್ ಮಾಡ್ಕೊಳ್ತೀನಿ, ಕ್ರೀಮ್ದು. ಹಾಲು ತಣ್ಣಗಾಕಿಟ್ಟಿದ್ದೀನಿ. ಬ್ರೆಡ್ ಸ್ಲೈಸು ಕಟ್ಟಾಗಿದೆ. ಇವಾಗ ಅರೇಂಜ್ ಮಾಡ್ಕೊಳ್ಬೇಕು. ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಮತ್ತು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅದರಲ್ಲೂ ಶುಗರ್ ಹಾಕಿದ್ದೀನಿ, ಜಾಸ್ತಿ ಹಾಕ್ಬಿಡುತ್ತೆ. ಸೊ ಇದೊಂಥರ ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಜಾರಲ್ವಾ ಇದು? ಇದರಲ್ಲಿ ಬ್ರೆಡ್ನ ನಾನು ಸೈಡ್ಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅಸೆಂಬಲ್ ಮಾಡ್ಕೊಳ್ತೀನಿ. 1 ಲೇಯರು ಫುಲ್ಲು ಒಂಚೂರು ಗ್ಯಾಪ್ ಬಿಡ್ದಂಗೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ 1 ಲೇಯರ್ ಹಿಂಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಏನು ಕಂಡೆನ್ಸ್ ಮಿಲ್ಕು, ಏನಿದು ಕಸ್ಟರ್ಡ್ ಪೌಡರು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡ್ವಲ್ಲ, ವೆನಿಲಾ ಎಸೆನ್ಸು, ಅದನ್ನು 1 ಲೇಯರ್ ಹಾಕ್ಬಿಡ್ತೀನಿ ಕ್ಲೀನಾಗೆ. ಏನು ಅದು 1 ಲೇಯರ್ ಇರುತ್ತಾ? ಕೆಳಗಡೆ ಹಾಕಿರೋದು 1 ಲೇಯರ್ ತಾನೇ ಅದು ಫುಲ್ಲು. ಹೌದು, ಅದ್ರ ಮೇಲ್ಗಡೆ ಹಾಕಿರೋ ಲೇಯರ್ ವಾಟರ್ದು, ಅದು ಅಂದರೆ ಮಿಲ್ಕ್ದು. ಬ್ರೆಡ್ ಎಲ್ಲ ಹೀರ್ಕೊಳ್ಳೋದು. ಅದಕ್ಕೆ ಹಾಕ್ತಾ ಇರೋದು. ಬ್ರೆಡ್ಡೆಲ್ಲ ಸೋಕಾಗಲಿ ಅಂತಲೇ ಹಾಕ್ತಾ ಇರೋದು. ಇವಾಗ ಇದು 1 ಲೇಯರ್ ಆಗಿದ ತಕ್ಷಣ ಕಂಡೆನ್ಸ್ ಮಿಲ್ಕು ಮತ್ತು ಕ್ರೀಮ್ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಅದು ಅದ್ರ ಮೇಲೆ ಹಾಕೋಣ. ಸಖತ್ತು ಟೇಸ್ಟಿಯಾಗಿರುತ್ತಿದ್ದು. ಯಾಕಂದರೆ ಹಾಕ್ತಿರೋ ಐಟಮ್ಸ್ ಹಂಗೆ ಇದೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಸೇಮ್ ಬ್ರೆಡ್ ಏನು ಇವಾಗ ಹಾಕ್ಕೊಂಡಿದ್ವೋ ಅದೇ ಇನ್ನೊಂದು ಲೇಯರ್ ಹಾಕ್ಕೊಂಡ್ಬಿಡೋಣ. ಸೆಕೆಂಡ್ ಲೇಯರೂ ಬ್ರೆಡ್ ಹಾಕಾಯಿತು. ಇವಾಗ ಅದ್ರ ಮೇಲೆ ಸೇಮು ಇದು ಹಾಲಿನ ಮಿಕ್ಸ್ಚರು. ಅಂದರೆ ಎಲ್ಲ ನಮ್ಮ ತನ್ವಿಗೆ ಸುಮ್ಮನೆ ಇರಲ್ಲ, ಏನಾನ ಕ್ವಶನ್ಸ್ ಕೇಳಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ.
ಇವಾಗ ನಾನು 2 ಲೇಯರ್ ಮಾಡ್ತಿರೋದ್ರಿಂದ ಎಷ್ಟಿದೆಯೋ ಅಷ್ಟು ಮಿಕ್ಸ್ ಮಾಡಿ ಉಳ್ಕೊಂಡ್ಬಿಡ್ತೀನಿ ಇದಕ್ಕೆ. ತುಂಬ ಟೇಸ್ಟಿ ಆಗಿಬಿಡುತ್ತೆ. ಇವಾಗ ಇದ್ರ ಮೇಲೆ ತಿರ್ಗಾ ಅದು ಕ್ರೀಮ್ ಮಿಕ್ಸ್ಚರ್ ಹಾಕ್ಬಿಡೋಣ. ಫುಲ್ ಹಾಕ್ಕೊಂಡ್ಮೇಲೆ ಇವಾಗ ಇದನ್ನು ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಗಾರ್ನಿಷಿಂಗ್ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಬಾದಾಮಿ ಪಿಸ್ತಾ ಅಂತ, ಎರಡೂ ಸಿಕ್ಕಲಿಲ್ಲ, ಲೇಟಾಗಿ ಹೋಗ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಕ್ಯಾಶು ಒಂದೇ ಹಾಕ್ತಾಯಿದ್ದೀನಿ. ಇದನ್ನು ಮೇಲ್ಗಡೆ ಗಾರ್ನಿಷ್ ಮಾಡ್ಕೊಂಬಿಡೋಣ. ಬಾಯಿಗೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಬಂದರು ಒಬ್ಬರು. ಇವಾಗ ಇದನ್ನು ಆಗಿದ ತಕ್ಷಣ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಹಾಕ್ಬಿಡು ಫುಲ್ ಎಲ್ಲ ಕಡೆನೂ. ಹೌದು, ಹಂಗೆ ಕಿಶ್ಮಿಶ್ ಹಾಕು, ಮಸ್ತಾಗಿರಲಿ. ಕಿಶ್ಮಿಶ್ ಹಮಾರಿ ಫೇವರೇಟ್ ಡಿಶ್. ಇದು ಎಲ್ಲ ಗಾರ್ನಿಷ್ ಎಲ್ಲ ಆದಮೇಲೆ ಒಂದು 1 ಅವರನ್ನ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಚಿಲ್ಲಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕಿಶ್ಮಿಶ್ ಜಾಸ್ತಿ ಬೇಡ ತಾನು, ಎಲ್ಲೋ ಒಂದೊಂದು ಸಾಕು. ಇವಾಗ ಇದಾಯಿತು ಅರೇಬಿಯನ್ ಪುಡ್ಡಿಂಗ್. ಸೊ ಇನ್ನು ಟೇಸ್ಟ್ ಮಾಡಬೇಕಾದ್ರೆ ಹೇಳ್ತೀನಿ ನಾನು ನಿಮ್ಗೆ ಹೆಂಗೆ ಬಂದಿದೆ ಅಂತ. ಚಲೋ ಟೇಸ್ಟಿಂಗ್ ಟೈಮ್. ಓಕೆ, ಇದು ಇವಾಗ ಕೂಲ್ ಆಗಿದೆ. 1-2 ಅವರ್ಸ್ ಇತ್ತು ಫ್ರಿಜ್ಜಲ್ಲಿ. ಇವಾಗ ಇದನ್ನು ಟೇಸ್ಟ್ ಮಾಡೋ ಟೈಮ್. ಜಲ್ಲಿ ಥರ ಆಗ್ಬಿಟ್ಟಿದೆ. ಜೆಲ್ಲಿ ಇಲ್ಲಮ್ಮ, ಮತ್ತೆ ಸ್ಮೆಲ್ಲೇನೋ ಸ್ವೀಟ್ ಸ್ಮೆಲ್ ಬರ್ತಿದೆ. ಮಾಡಿರೋದೇ ಸ್ವೀಟು. ನಾನು ತನ್ವಿ ಜೊತೆ ಸೇರಿ ಕಾಮಿಡಿ ಪೀಸ್ ಹಾಕ್ತಾಯಿದ್ದೀನಿ. ಕೊಡು ಪ್ಲೇಟು. ಆ್ಯಕ್ಚುಲಿ ಪಿಸ್ತಾ ಬಾದಾಮಿ ಇದ್ದಿರೋ ಚೆನ್ನಾಗಿರ್ತಿತ್ತು. ರಾತ್ರಿ ಬೇರೆ ಲೇಟ್ ಆಗಿದೆ, ಏನೂ ಸಿಕ್ಕಲಿಲ್ಲ. ಸೊ ಇದು ಟೇಸ್ಟ್ ಮಾಡೋಣ ಇವಾಗ. ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆಯಾ? ಸ್ವೀಟ್ ಅಲ್ಲ? ತಲೆ ಎತ್ತು, ಅದನ್ನೇ ನೋಡ್ತಾ ಇದ್ರೆ. ಸ್ವೀಟ್ ಎಲ್ಲ ಹೆಂಗಿದೆ? ನೈಸಾ? ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಚಾನಲ್ಸ್ಗಳನ್ನ ನೋಡ್ತಾರೆ. ಇದನ್ನು ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಎಲ್ಲ ಮಾಡಿ. ತುಂಬ ಚೆನ್ನಾಗಿದೆ. ಬಾಯ್, ಶೇರ್, ಸಬ್ಸ್ಕ್ರೈಬ್. ಸೊ ಬಾಯ್, ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ. ನಮ್ಮ ಚಾನಲ್ ನಿಮಗೆ ಸಪೋರ್ಟ್ ಮಾಡ್ತಾಯಿರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ನನ್ನ ಪೇಜಿಗೆ ಕಮೆಂಟ್ ಮಾಡಿ. ಬಾಯ್.